ನಮ್ಮ ಮೆಟ್ರೋದ ಹಸಿರು ಮಾರ್ಗದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ. ಟ್ರ್ಯಾಕ್ ಕೆಲಸ ಹಿನ್ನೆಲೆ ಮೆಟ್ರೋದಲ್ಲಿ ತಾಂತ್ರಿಕ ಸಮಸ್ಯೆ ಉಂಟಾಗಿದೆ. ಕೆಆರ್ ಮಾರ್ಕೆಟ್ ಟು ನ್ಯಾಷನಲ್ ಕಾಲೇಜ್ ಮೆಟ್ರೋ ನಿಲ್ದಾಣಕ್ಕೆ ನಿಧಾನಗತಿಯಲ್ಲಿ ಸಂಚಾರ. ಇದರಿಂದಾಗಿ ಸರಿಯಾದ ಸಮಯಕ್ಕೆ ಪ್ರಯಾಣಿಕರು ರೀಚ್ ಆಗ್ಲಿಕ್ಕಾಗಿಲ್ಲ. ಬಹಳಷ್ಟು ಸಮಸ್ಯೆಯನ್ನ ಅನುಭವಿಸಬೇಕಾಗಿದೆ. ನಮ್ಮ ಮೆಟ್ರೋ ಹಸಿರು ಮಾರ್ಗದಲ್ಲಿ ಟ್ರ್ಯಾಕ್ ಕೆಲಸ ನಡೀತಾ ಇದೆ. ಇದರಿಂದಾಗಿ ಒಂದಷ್ಟು ತಾಂತ್ರಿಕ ದೋಷಗಳು ಆಗಿದ್ರಿಂದ ನಿಧಾನಗತಿಯಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ. ಜನ ಸರಿಯಾದ ಸಮಯಕ್ಕೆ ರೀಚ್ ಆಗ್ತಾ ಇಲ್ಲ ಅಂತ ಆಕ್ರೋಶಿತರಾಗಿದ್ದಾರೆ. ಪಬ್ಲಿಕ್ ಟಿವಿಯಿಂದ ಗ್ರೌಂಡ್ ರಿಪೋರ್ಟ್ ಅಲ್ಲಿ ಏನು ಸಮಸ್ಯೆ ಆಗಿದೆ, ಇದರ ಮುಂಚಿತವಾದಂತಹ ಇನ್ಫಾರ್ಮೇಶನ್ ಮೆಟ್ರೋ ಕೊಟ್ಟಿರಲಿಲ್ವಾ, ಅದರ ಬಗ್ಗೆ ವರದಿಗಳು. ನ್ಯಾಷನಲ್ ಕಾಲೇಜು ಮೆಟ್ರೋ ನಿಲ್ದಾಣ ಇದು. ಇಲ್ಲಿಂದ ನೇರವಾಗಿ ಮೆಟ್ರೋ ಸ್ಟೇಷನ್ಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ಒಂದಿಷ್ಟು ಟೆಕ್ನಿಕಲ್ ಸಮಸ್ಯೆ ಇರುವಂತಹ ಕಾರಣಕ್ಕಾಗಿ ಇಲ್ಲಿ ತುಂಬ ಸ್ಲೋ ಮೂವಿಂಗ್ ಆಗುತ್ತೆ. ನೋಡಿ ಎಷ್ಟರ ಮಟ್ಟಿಗೆ ಸ್ಲೋ ಮೂವಿಂಗ್ ಇದೆ ಅಂತ ಹೇಳಿ. ಸೊ ಆಲ್ರೆಡಿ ಒಂದು 2 ದಿನದ ಹಿಂದೆ ಇಲ್ಲಿ ಇದರ ವರ್ಕನ್ನು ಮಾಡಿದ್ದಾರೆ. ಟೆಕ್ನಿಕಲ್ ವರ್ಕ್ ಏನಿತ್ತಲ್ಲ ಅದನ್ನು ಮಾಡಿದ್ದಾರೆ. ಸೊ ಈಗ ಮತ್ತೆ ಇನ್ನೊಂದು 2-3 ದಿನದಲ್ಲಿ ಇದರ ಸ್ಪೀಡ್ ಹೆಚ್ಚು ಮಾಡುವಂಥ ಕೆಲಸ ಕೂಡ ಆಗುತ್ತೆ. ಸದ್ಯಕ್ಕೆ ಟೆಕ್ನಿಕಲ್ ಸಮಸ್ಯೆ ಇರುವಂಥ ಕಾರಣಕ್ಕಾಗಿ ಪ್ಲಾಟ್ಫಾರ್ಮಿಂದ ಸುಮಾರು ಒಂದು 100 ಮೀಟ್ರ್ 150 ಮೀಟ್ರ್ ತನಕ ತುಂಬಾ ಸ್ಲೋ ಹೋಗುತ್ತೆ. ಅದಾದ ಬಳಿಕ ಇದು ಸ್ಪೀಡ್ ಹೋಗುತ್ತೆ. ಸೊ ಹೀಗಾಗಿ ಸಾರ್ವಜನಿಕರು ಮತ್ತು ಪ್ರಯಾಣಿಕರು ಕೆಲಸಗಳಿಗೆ ಬರ್ತಾ ಇರ್ತಾರಲ್ಲ ಅವ್ರಿಗೆ ಸಮಸ್ಯೆ ಆಗ್ತಾ ಇರುತ್ತೆ. ಅಂದರೆ ವೇಗವಾಗಿ ಹೋಗೋದಿಲ್ಲ. ಸೊ ಹಾಗಾಗಿ ಸ್ಲೋ ಮೂವಿಂಗ್ ಇದೆ. ಸ್ಲೋ ಮೂವಿಂಗ್ ಇರುವಂಥ ಕಾರಣಕ್ಕಾಗಿ ತಕ್ಷಣಕ್ಕೆ ಆ ಒಂದು ಟೈಮ್ಗೆ ರೀಚ್ ಆಗಬೇಕು. ಆ ಟೈಮ್ಗೆ ರೀಚ್ ಆಗದೇ ಇರುವಂಥ ಕಾರಣಕ್ಕಾಗಿ ಕೆಲಸಗಳಿಗೆ ಹೋಗೋರಿಗೆ ಮತ್ತು ಪ್ರಯಾಣಿಕರಿಗೆ ಒಂದು ರೀತಿಯ ಸಮಸ್ಯೆಗಳು ಕೂಡ ಆಗ್ತಾ ಇದೆ. ಈಗ ನಾನು ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನಿಂದ ನೇರವಾಗಿ ಕೆಆರ್ ಮಾರ್ಕೆಟ್ ಮೆಟ್ರೋ ಸ್ಟೇಷನ್ಗೆ ಟ್ರಾವೆಲನ್ನು ಮಾಡ್ತಾ ಇದ್ದೀನಿ ಮೆಟ್ರೋದಲ್ಲೇ. ಸೊ ಈ ಮೂಲಕವಾಗಿ ಸ್ಪೀಡ್ ಹೇಗಿದೆ ಅನ್ನುವಂಥದ್ದನ್ನು ತೋರಿಸ್ತೀನಿ. ಸಹಜವಾಗಿ ಇಲ್ಲಿ ಪ್ರಯಾಣಿಕರು ಕೂಡ ಇರ್ತಾರೆ. ಸೊ ಬೇರೆ ಬೇರೆ ಕೆಲಸಗಳಿಗೆ ಅಂತ ಹೇಳಿ ಮೆಟ್ರೋನ ಜಾಸ್ತಿ ಅವಲಂಬನೆಯನ್ನು ಮಾಡಿಕೊಂಡಿರ್ತಾರೆ. ಸೊ ಇಲ್ಲಿಂದನೇ ತೋರಿಸ್ತಾ ಹೋಗ್ತೀನಿ. ಇದು ಪ್ರಯಾಣಿಕರು ಕೂಡ ಟ್ರಾವೆಲ್ ಮಾಡ್ತಾ ಇದ್ದಾರೆ. ತುಂಬ ಸ್ಲೋ ಇದೆ. ಎಷ್ಟು ಮಟ್ಟಿಗೆ ಸ್ಲೋ ಇದೆ ಅಂತಂದರೆ ತುಂಬ ಸ್ಲೋ ಇದೆ. ಇದು ಟ್ರ್ಯಾಕ್ದು ಟೆಕ್ನಿಕಲ್ ಸಮಸ್ಯೆ ಇರುವಂಥ ಕಾರಣಕ್ಕಾಗಿ ಇದು ತುಂಬ ಸ್ಲೋ ಆಗಿ ಮೂವಿಂಗ್ ಆಗ್ತಾ ಇದೆ. ಅದರಲ್ಲೂ ಪೀಕ್ ಅವರ್ಸ್ಗಳಲ್ಲಂತೂ ವೇಗವಾಗಿ ಹೋಗೋದಕ್ಕೆ ಆಗೋದಿಲ್ಲ. ಸೊ ಆ ಕಾರಣಕ್ಕಾಗಿ ಸುಮಾರು ಜನ ಪ್ರಯಾಣಿಕರಿಗೆ ಇದು ಸಮಸ್ಯೆ ಆಗ್ತಾ ಇದೆ. ಕಳೆದ 1 ವಾರದಿಂದ ಕೂಡ ಈ ಒಂದು ಟೆಕ್ನಿಕಲ್ ಸಮಸ್ಯೆ ಗಮನಿಸಿದ್ವಿ. ಈಗ ಅನೌನ್ಸ್ಮೆಂಟ್ ಕೂಡ ತುಂಬ ವಿಳಂಬ ಆಯಿತು. ಈಗ ಆ ಒಂದು ಮೆಟ್ರೋನ ಬೇಗ ಕೂಡ ಹೆಚ್ಚಾಗುತ್ತೆ. ಸೊ ಇದು ತಾಂತ್ರಿಕ ಸಮಸ್ಯೆಯಿಂದಾಗಿ ಕಳೆದ 1 ವಾರದಿಂದ ಕಂಟಿನ್ಯೂ